ವೀಕ್ಷಕರೇ ನಮಸ್ಕಾರ. ಮೇಷರಾಶಿಯ ಬಹುನಿರೀಕ್ಷಿತವಾಗಿರತಕ್ಕಂತಹ 2025ರ ವರ್ಷದಲ್ಲಿ ಈ ವರ್ಷ ಪೂರ್ತಿಯಾಗಿ ನಿಮಗೇನು ಫಲ ಸಿಗ್ತಾ ಇದೆ, ಈ ವರ್ಷದಲ್ಲಿ ನಿಮಗೆ ಏನೆಲ್ಲ ಹೊಸ ಕೆಲಸಗಳು ಆರಂಭ ಆಗುವಂತಹ ಸಾಧ್ಯತೆಗಳಿದೆ, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ, ನಿಮಗೆ ಒಳ್ಳೆಯ ಫಲಗಳನ್ನ, ನಿಮಗೆ ಅದ್ಭುತವಾದಂತಹ ಫಲಗಳನ್ನ ಸಿಗೋದಕ್ಕೆ ನೀವು ಏನು ಉಪಾಯಗಳನ್ನ ಮಾಡ್ಕೋಬೇಕಾಗತ್ತೆ, ಜೊತೆಗೆ ದೈವ ಕೃಪೆಗೆ ನೀವು ಯಾವ ಪರಿಹಾರಗಳನ್ನ, ಸುಲಭವಾದ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ಅನ್ನುವಂತಹ ವಿಸ್ತೃತವಾದ ವರದಿ ಇದಾಗಿರ್ತಕ್ಕಂಥದ್ದು. ನೀವೀಗಾಗಲೇ ಬೇರೆ ಬೇರೆ ಚಾನಲ್ ಅಲ್ಲಿ ವಿಡಿಯೋಗಳು ನೋಡಿರ್ಬೋದು, ಬಟ್ ಇದರಲ್ಲಿ ಏನ್ ವಿಶೇಷ ಅನ್ನೋದು ವಿಡಿಯೋ ಪೂರ್ಣವಾಗಿ ನೋಡೋದ ಮೇಲೆ ನಿಮಗ್ ತಿಳಿತದೆ, ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ. ನೀವೆಲ್ಲರೂ ಬಹಳ ದಿನಗಳಿಂದ ಕಾತುರದಿಂದ ಕಾಯ್ತಾ ಇದ್ದೀರಿ. ಖಂಡಿತ ನಾನು ನಿಮಗೆ ಟೈಮ್ ತಗೊಳ್ಳಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಈ ಒಂದು ವರ್ಷದಲ್ಲಿ ವರ್ಷ ಪೂರ್ತಿ ಆಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ರಿಂದ ನೋಡಿ, ಮೇಷರಾಶಿಯವರು ಯಾವತ್ತಿಗೂ ಕೂಡ ಎಂತಹದ್ದೇ ಕಠಿಣವಾಗಿರ್ತಕ್ಕಂಥ ಕೆಲಸ ಇದ್ರೂ ಕೂಡ ಛಲದಿಂದ ಸಾಧಿಸುವಂತಹ ಒಂದು ಶಕ್ತಿ, ಬುದ್ಧಿಶಕ್ತಿ ಇದೆ. ಆದ್ರೆ ನಿಷ್ಠೂರವಾದಿಗಳು ನೇರವಾಗಿ ಮಾತಾಡ್ತಕ್ಕಂಥದ್ದು ಅದೆಷ್ಟೋ ಜನರಿಗೆ ಏನೇನೋ ಅಂದ್ಕೊಂಡ್ಬಿಡ್ಬೋದು, ಆದ್ರೆ ನಿಮ್ಮ ರೀತಿ, ನಿಮ್ಮ ನೀತಿ ಅಥವಾ ನೀವು ಹೋಗುವಂತ ವೇ ಎಂದಿಗೂ ಬದಲಾಯಿಸಲ್ಲ. ಬೇರೆಯವ್ರು ಹೇಳಿದಾಗಂತೂ ಮೊದಲೇ ಕೇಳೋರಲ್ಲ. ನಿಮ್ಮ ಮನಸ್ಸು, ನೀವು ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ ಆ ಪ್ರಕಾರ ಜೀವನ ಮಾಡ್ತಕ್ಕಂತಹ ವ್ಯಕ್ತಿತ್ವ. ಯಾಕಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ಯಾವತ್ತಿಗೂ ನೇರವಾಗಿರ್ತಕ್ಕಂಥ ವ್ಯಕ್ತಿತ್ವ, ಜೊತೆಗೆ ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿ, ನಾಯಕತ್ವದ ಗುಣ ಇರತಕ್ಕಂಥ ವ್ಯಕ್ತಿ, ಯಾವತ್ತಿಗೂ ಒಂದು ನಾಯಕನಾಗ್ತಕ್ಕಂಥ ಒಂದು ಗುಣ ಇದೆ ನಿಮಗೆ. ಎಲ್ಲದರಲ್ಲೂ ಕೂಡ ಒಂದು ಮುಂಚೂಣಿಯಲ್ಲಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ನಿಮ್ದಾಗಿರ್ತಕ್ಕಂಥದ್ದು. ಮೇಷರಾಶಿಯವರು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, 2025ರಲ್ಲಿನ ಒಂದು ಫಲವನ್ನ ನೋಡೋದಾದ್ರೆ, ಯಾಕಂತಂದ್ರೆ ನಾವು ಸುತ್ತಿ ಬಳಸೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಈ ಗುರುವಿನ ಪ್ರಭಾವ, ಶನಿ ಮಹಾತ್ಮನ ಪ್ರಭಾವ, ರಾಹು ಕೇತುವಿನ ಪ್ರಭಾವ ಯಾವ ಪ್ರಕಾರದಲ್ಲಿ ನಿಮ್ಮ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನುವಂತ ವಿಚಾರವನ್ನ ನಾವಿಲ್ಲಿ ತಿಳಿಸ್ಬೇಕಾಗ್ತದೆ. ನೋಡಿ, ಗುರುವಿನ ಪ್ರಭಾವ ಹೇಗಿರುತ್ತೆ ಅಂತಂದ್ರೆ, 2025ರಲ್ಲಿ ವೃಷಭ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ನಿಮಗೆ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಿಮಗೆ ಏನಾಗುತ್ತೆ, ಬಹಳಷ್ಟು ಒಳ್ಳೆ, ಯಾಕಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ನಿಮಗಿರುತ್ತೆ. ಗುರು ಬಲಾಢ್ಯನಾಗಿರ್ತಕ್ಕಂಥದ್ರಿಂದ ಒಳ್ಳೆಯ ಒಂದು ಫಲಗಳು ಸಿಗುತ್ತೆ ಎಲ್ಲ ವಿಚಾರದಲ್ಲಿ. ಆರ್ಥಿಕ ಸ್ಥಿತಿಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಧನಪ್ರಾಪ್ತಿ ಯೋಗಗಳು ತುಂಬಾ ಚೆನ್ನಾಗಿ ಸಿಗುವಂಥದ್ದು. ಒಂದೇ ಮೂಲ ಅಂತಲ್ಲ, ಬೇರೆ ಬೇರೆ ಮೂಲಗಳಿಂದ ಹಣಕಾಸಿನ ಒಂದು ಸ್ಥಿತಿಗತಿ ತುಂಬಾ ಸದೃಢಗೊಳ್ಳುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ವ್ಯಾಪಾರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಗುರುವಿನ ಪ್ರಭಾವದಿಂದ ಕಂಡುಬರುತ್ತೆ. ಮದುವೆ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಯಾವ್ದಾದ್ರೂ ಒಂದು ಹೊಸ ಮನೆ, ಹೊಸ ಕಾರು, ಹೊಸ ಸೈಟು, ಏನೋ ಒಂದು ವಿಶೇಷವಾಗಿ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಒಳ್ಳೆಯ ಫಲಗಳು ಸಿಗುವಂಥದ್ದು ಗುರುವಿನ ಅನುಗ್ರಹದಿಂದ. ಕುಟುಂಬದಲ್ಲಿ ಬಹಳಷ್ಟು ಸಂತಸದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಇನ್ನು ಒಳ್ಳೆಯ ಫಲಗಳಂತೂ ನಿಮಗೆ ಗುರುವಿನ ಪ್ರಭಾವದಿಂದ ವೃಷಭ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿದೆ. ಇನ್ನು ಗುರು ಮಿಥುನ್ ರಾಶಿಗೆ ಬಂದಾಗ ನೋಡಿ, ನಿಮ್ಮ ರಾಶಿಯವರಿಗೆ ಏನಾಗುತ್ತೆ, 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಅವಾಗ ಸ್ವಲ್ಪ ಮಿತ್ರತ್ವ ವಿರೋಧಿಗಳು, ಅಂದ್ರೆ ಈ ಸಂಘ ವಿಚಾರಗಳಲ್ಲಿ, ಸ್ನೇಹಿತರಲ್ಲಿ ಅಥವಾ ಯಾರ ಮೇಲೋ ಡಿಪೆಂಡ್ ಆಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ, ಪಾರ್ಟ್ನರ್ ನಲ್ಲಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಸ್ವಲ್ಪ ವಯಮನಸ್ಸು ಅನ್ನುವಂಥದ್ದು ಕಂಡು ಬರುತ್ತೆ. ಸ್ವಲ್ಪ ಹೊಂದಾಣಿಕೆ ವಿಚಾರದಲ್ಲಿ ಕೊರತೆ ಆಗುವಂಥದ್ದು. ಸ್ವಲ್ಪ ಈ ಸಂದರ್ಭದಲ್ಲಿ ಆರೋಗ್ಯ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನ ನೋಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಶನಿ ಮಹಾತ್ಮನ ಪ್ರಭಾವ, ಈ ಒಂದು ಶನಿ ಮಹಾತ್ಮನ ಪ್ರಭಾವ ಹೇಗಿರುತ್ತೆ ಈ ವರ್ಷದಲ್ಲಿ ಅಂತ ನೋಡಿದ್ರೆ, ನೋಡಿ, ಶನಿ ಕುಂಭರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ನಿಮಗೆ 11ನೇವನಾಗಿರ್ತಾನೆ. ಶನಿ ಪರಮಾತ್ಮ 11ನೇ ಶನಿ ಬಹಳಷ್ಟು ಒಳ್ಳೆ ಫಲಗಳನ್ನ ಕೊಡ್ತಾನೆ. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂತಾನೆ ಶನಿ ಪರಮಾತ್ಮನ ಪ್ರಭಾವ ಬಹಳಷ್ಟು ಒಳ್ಳೆ ಪ್ರಮಾಣದಲ್ಲಿ ಈ ಹಂತದಲ್ಲಿ ಕಂಡು ಬರುತ್ತೆ. ನೋಡಿ, ನಿಮಗೆ ಕೀರ್ತಿಗಳು, ಪ್ರತಿಷ್ಠೆಗಳು, ಅಧಿಕಾರ ಪ್ರಾಪ್ತಿ ಆಗುವಂಥದ್ದು, ಆಸ್ತಿ ಪಾಸ್ತಿ ಖರೀದಿ ಮಾಡುವಂಥದ್ದು, ನಿಮಗೆ ಎಲ್ಲೇ ಹೋದ್ರೂ ಕೂಡ ಒಂದು ಗೌರವ ಅನ್ನುವಂಥದ್ದು ಸಿಗುತ್ತೆ, ಕೀರ್ತಿ ಸಿಗುತ್ತೆ. ಮಾಡುವಂತ ಕೆಲಸದಲ್ಲಿ ಅಭಿವೃದ್ಧಿ ಆಗೋದ್ರ ಜೊತೆಗೆ
ಕೆಲಸದ ಜೊತೆಗೂ ಕೂಡ ನಿಮಗೆ ಮಾನ ಸನ್ಮಾನಗಳು, ಬಿರುದು, ಬಾವಲಿಗಳು, ಸ್ವಲ್ಪ ಒಂದು ಸ್ಟೇಟಸ್ ಅನ್ನುವಂಥದ್ದು ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಈ ಹಂತದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರಯಾಣದಿಂದ ಬಹಳಷ್ಟು ಜನರಿಗೆ ಲಾಭ ಗಳಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಕೆಲಸ ಪ್ರಯಾಣದಿಂದನೇ ಕೂಡಿರುವಂತದ್ದು ಇರಬಹುದು. ಇನ್ನು ನೀವು ಪುರುಷರಾಗಿದ್ರೆ ಅಥವಾ ನೀವು ಸ್ತ್ರೀಯರಾಗಿದ್ರೆ ವಿರುದ್ಧ ದಿಕ್ಕಿನ ವ್ಯಕ್ತಿಗಳು, ಅಂದ್ರೆ ನೀವು ಸ್ತ್ರೀಯರಾಗಿದ್ರೆ ಪುರುಷರಾಗಿದ್ರೆ ಸ್ತ್ರೀಯರ ಲಿಂದ ನಿಮಗೆ ಬಹಳಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ರಾಜಕೀಯದಲ್ಲಿ ಬಹಳಷ್ಟು ಈ ಸಂಘ ಸಂಸ್ಥೆಗಳಲ್ಲಿ, ರಾಜಕೀಯಗಳಲ್ಲಿ ಉನ್ನತವಾಗಿರತಕ್ಕಂಥ ಅಧಿಕಾರ ಪ್ರಾಪ್ತಿ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಅಭಿವೃದ್ಧಿ ಸ್ವಲ್ಪ ನಡೀತಾ ಇರುತ್ತದೆ. ಯಾವ್ದಾದ್ರು ಒಂದು ವಿಚಾರದಲ್ಲಿ ದುಡ್ಡಿನ ಮೂಲಗಳು ಬರ್ತಾ ಇರ್ತದೆ, ಆದ್ರೆ ಖರ್ಚುಗಳು ಜಾಸ್ತಿ ಆಗ್ಬೋದು. ಈ ಖರ್ಚುಗಳಿಂದ ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ಇದ್ರ ಬಗ್ಗೆ ನೀವು ಅಳದು ತೂಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಒಳ್ಳೇದು. ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಒಂದು ಆಸಕ್ತಿ ನಿಮಗೆ ಕಂಡು ಬರುತ್ತೆ. ಪೂಜೆ ಪುನಸ್ಕಾರ, ದೇವರು, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯಗಳ ವಿಚಾರಗಳಲ್ಲಿ ಬಹಳಷ್ಟು ಆಸಕ್ತಿಯನ್ನು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಇನ್ನು ಈ ಶನಿ ಮಹಾತ್ಮನ ಪ್ರಭಾವ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಶನಿ ಮಹಾತ್ಮನ ಪ್ರಭಾವ ಜೊತೆಗೆ ರಾಹು ಕೇತುವಿನ ಪ್ರಭಾವ ಜೊತೆಗೆ ಆಲ್ ಈ ವರ್ಷದಲ್ಲಿ ಏನ್ ವಿಶೇಷ ಇದೆ, ಜೊತೆಗೆ ನೀವು ಆ ಒಂದು ವಿಶೇಷವನ್ನ ಪಡ್ಕೊಳ್ಳೋದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು, ಇಷ್ಟೆಲ್ಲ ಮಾಹಿತಿ ನಿಮಗೆ ಮುಂದೆ ತಿಳಿಸ್ತಕ್ಕಂಥದ್ದು ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ. ಯಾವುದು ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ಒಂದು 80ರಿಂದ 100 ಪುಟ ಇರುತ್ತೆ. ಇದು ಸಾಮಾನ್ಯವಾದಂಥದ್ದಲ್ಲ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರುವಂಥದ್ದು. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಹಿರಿಯರು, ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಆದ್ರೆ ಈಗ ಯಾರಿಗೂ ಸಮಯ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಸಮಯನೇ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ 2025ರಲ್ಲಿ ಮೇಷ ರಾಶಿಯವರಿಗೆ ಒಂದು ಶನಿ ಮಹಾತ್ಮನ ಪ್ರಭಾವ ನೋಡಿ ಬಹಳಷ್ಟು ಒಂದು ಒಳ್ಳೆಯ ಕೆಲಸಗಳಲ್ಲಿ ಬಡ್ತಿ ಆಗ್ಬೋದು, ಹಣಕಾಸಿನ ನೆರವಾಗ್ಬೋದು, ಒಂದು ಒಳ್ಳೆ ಫಲಗಳು, ಹಣಕಾಸಿನ ವಿಚಾರದಲ್ಲಿ ಧನಪ್ರಾಪ್ತಿ ಯೋಗಗಳು ಕೂಡ ನಿಮಗೆ ಕಂಡು ಬರತಕ್ಕಂಥದ್ದು. ಜೊತೆಗೆ ಈ ಶನಿ ಪರಮಾತ್ಮ ಮೀನ ರಾಶಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ 12ನೇವನಾಗಿರ್ತಾನೆ. ಅವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಒಂದು ಚಿಂತೆ ಇರುತ್ತೆ, ಅಂದುಕೊಂಡಂತ ಕೆಲಸ ಯಶಸ್ವಿ ಆಗುತ್ತೋ ಏನಿಲ್ಲೋ ಅನ್ನುವಂತಹ ಒಂದು ಮಾನಸಿಕವಾಗಿರ್ತಕ್ಕಂಥ ಒಂದು ಒತ್ತಡ ಇರುತ್ತೆ. ಕ್ವಶನ್ ಮಾರ್ಕ್ಗಳು ಸಾಕಷ್ಟು ಇರ್ತವೆ ನಿಮ್ಮಲ್ಲಿನೇ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಹಂತದಲ್ಲಿ. ಇನ್ನು ರಾಹು ಕೇತುವಿನ ಪ್ರಭಾವ 2025ರಲ್ಲಿ ನಿಮ್ಮ ಮೇಲೆ ಏನು ಒಂದು ಪರಿಣಾಮ ಬೀರ್ತಾ ಇದೆ ಅಂತ ನೋಡಿದ್ರೆ, ನೋಡಿ ರಾಹು ಕೇತುಗಳು ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ 12 ಮತ್ತು 6ನೇ ಸ್ಥಾನದಲ್ಲಿ ಇರ್ತಾರೆ. ಆಗ ನಿಮ್ಗೇನಾಗುತ್ತೆ, ಕೇತುವಿನಿಂದ
ಬಹಳಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥದ್ದು, ಶುಭಕಾರಕವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ. ಕೇತುವಿನ ಪರಿಣಾಮ ತುಂಬಾ ಚೆನ್ನಾಗಿದೆ. ಶತ್ರು ಕಾಟದಿಂದ ಪಾರಾಗುವಂಥದ್ದು, ಜನಗಳ ತೊಂದರೆಗಳು ದೂರ ಆಗುವಂಥದ್ದು, ಕದನ ಕಲಹಗಳು ದೂರ ಆಗುವಂಥದ್ದು, ಒಂದು ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುವಂಥದ್ದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಕೇತುವಿನ ಪ್ರಭಾವ ಬೀರುವಂತಹ ಸನ್ನಿವೇಶಗಳಿದೆ. ಆದರೆ 12ನೇ ರಾಹುವಿನಿಂದಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸ್ವಲ್ಪ ನೆಮ್ಮದಿಗೆ ಭಂಗ ಆಗುವಂತಹ ಸನ್ನಿವೇಶಗಳು ಇರುತ್ತೆ. ಪತ್ನಿ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಕಾಗತ್ತೆ. ಸ್ವಲ್ಪ ಅಧಿಕ ಒತ್ತಡ ಇರತಕ್ಕಂಥದ್ರಿಂದ ಸ್ವಲ್ಪ ರಾಹುಕೇತುಗಳು ಈ ಕುಂಭ ಮತ್ತು ಸಿಂಹದ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಅವಾಗ 11 ಮತ್ತು 5ರಲ್ಲಿ ಇರ್ತಾರೆ. ಆಗ ರಾಹುವಿನಿಂದ ಧನ ಲಾಭ ಆಗುತ್ತೆ. ಮತ್ತೆ ನಿಮಗೆ ವ್ಯಾಪಾರದಲ್ಲಿ ಬಹಳಷ್ಟು ಪ್ರಗತಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನಿಮ್ಮ ಬೇರೆ ಬೇರೆ ಹಣಕಾಸಿನ ಮೂಲಗಳು ಓಪನ್ ಆಗ್ತವೆ. ಒಂದೇ ಮೂಲದಿಂದಲ್ಲ, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣಕಾಸಿನ ಪ್ರಗತಿ ಆಗುವಂಥದ್ದು, ಶತ್ರುಕಾಟಗಳು ಕಡಿಮೆ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಆಕಸ್ಮಿಕವಾಗಿರ್ತಕ್ಕಂತಹ ಧನ ಲಾಭ ಇದೆ. 2025ರಲ್ಲಿ ನಿಮಗೆ ಆಕಸ್ಮಿಕವಾಗಿರತಕ್ಕಂತ ಧನಲಾಭ ಇರತಕ್ಕಂಥದ್ದು, ಒಂದು ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆ ಇದೆ. ಸಾಧ್ಯವಾದ್ರೆ ನೀವು ರಾಹುಕೇತುವಿನ ಶಾಂತಿಯನ್ನು ಮಾಡಿಸಬೇಕು. ಇನ್ನು ನಿಮಗೆ ಪರಿಹಾರ ಇದೆ. ಪರಿಹಾರ ಅಂತೂ ನೀವು ತಿಳ್ಕೊಳ್ಳೇಬೇಕು, ಮಾಡ್ಲೇಬೇಕು. ಆಯ್ತಾ, 2025ರಲ್ಲಿ ನಿಮಗೆ ಒಳ್ಳೆ ಫಲನೇ ಇದೆಯಲ್ಲ, ತುಂಬಾ ಅದ್ಭುತವಾಗಿರ್ತಕ್ಕಂತ ಫಲ ಇದೆ. ಗುರುವಿನ ಪ್ರಭಾವಗಳು ಕೂಡ ತುಂಬಾ ಚೆನ್ನಾಗಿದೆ. ರಾಹುಕೇತುವಿನ ಪರಿಣಾಮಗಳು ಕೂಡ, ಶನಿ ಪರಮಾತ್ಮನ ಪ್ರಭಾವ ನೋಡಿ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಒಳ್ಳೆ ಫಲ ಸಿಗುತ್ತೆ. ಆದ್ರೆ ನೀವು ಈ ವರ್ಷ ಪೂರ್ತಿಯಾಗಿ ನೀವು ಎಚ್ಚರಿಕೆ ಇರಬೇಕಾದದ್ದು ಏನು ಅಂತಂದ್ರೆ, ಒಂದು ಹಣಕಾಸಿನ ವಿಚಾರದಲ್ಲಿ ದುಡ್ಡು ಬರ್ತಾ ಇದೆ ಅಂತ ತಿಳ್ಕೊಂಡು ನೀವು ಖರ್ಚು ಮಾಡ್ಲಿಕ್ಕೆ ನಿಂತ್ರೆ ಯಾವುದೂ ನಿಲ್ಲಲ್ಲ, ಯಾವುದು ಸಾಲಲ್ಲ. ಹಾಗಾಗಿ ಸಿಕ್ಕಾಗ, ಅವಕಾಶ ಸಿಕ್ಕಾಗ, ಬಂದಾಗ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ 2025ನೇ ಇಸ್ವಿ ಅತ್ಯಂತ ಯಶಸ್ವಿಯಾಗಿ ಕಳೆಯೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು. ಇನ್ನು ನಿಮಗೆ ಧನಪ್ರಾಪ್ತಿ ಯೋಗ ಸಿಗೋದಕ್ಕೆ, ಅನೇಕ ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನ ನಿವಾರಣೆ ಆಗೋದಕ್ಕೆ ಪರಿಹಾರಗಳನ್ನ ತಿಳಿಸ್ಬೇಕಾಗತ್ತೆ. ಆ ಪರಿಹಾರಗಳು ತುಂಬಾ ಅದ್ಭುತವಾಗಿರುವಂತ ಪರಿಹಾರಗಳಿದಾವೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ 12 ರಾಶಿಯವರ ವರ್ಷ ಫಲದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ವರ್ಷದಲ್ಲಿ ನೀವು ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ರಾಹುಕೇತುಗಳ ಶಾಂತಿಯನ್ನು ಮಾಡಿಸ್ತಕ್ಕಂತ ಪ್ರಯತ್ನವನ್ನು ಮಾಡಿ, ನವಗ್ರಹ ಶಾಂತಿಯನ್ನು ಮಾಡಿಸಿ, ಜೊತೆಗೆ ಶನಿವಾರ ಉಪವಾಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಆಂಜನೇಯ ಸ್ವಾಮಿ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಯಾವತ್ತಿಗೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿವಾರಕ್ಕೊಮ್ಮೆ ಉಪವಾಸ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ 2025ರಲ್ಲಿ ಒಳ್ಳೆ ಫಲ ಸಿಗುತ್ತೆ. ದುರ್ಗಾ ಸಪ್ತಶತಿಯನ್ನ ಪಠಣ ಮಾಡಿ, ಜೊತೆಗೆ ರುದ್ರ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥದ್ರಿಂದನೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಕಾಗೆಗಳಿಗೆ ಆಹಾರವನ್ನ ಹಾಕುವಂಥದ್ದು, ಕೇಸರಿ ತಿಲಕವನ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡಿ ಅದ್ಭುತವಾದ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ತುಂಬಾ ಸಿಂಪಲ್ ಆಗಿರುವಂತ ಪರಿಹಾರಗಳಿದೆ. ಇದನ್ನೆಲ್ಲ ಮಾಡಿದಾಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಮಾನಸಿಕವಾಗಿ ನೀವು ಗಟ್ಟಿ ಆಗ್ತೀರಿ, ದೈವ ಕೃಪೆಗೆ ನೀವು ಪಾತ್ರವಾಗ್ತೀರಿ. ದೈವ ಕೃಪೆ ಒಂದಿತ್ತು ಅಂತಂದ್ರೆ ಎಂತ ಕಷ್ಟ ಕಾಲ ಇದ್ರು, ಎಷ್ಟೇ ಸಂಕಷ್ಟಗಳಿದ್ರು ಕೂಡ ಭಗವಂತನ ಅನುಗ್ರಹ ನಮ್ಗೆ ಖಂಡಿತ ಇರುತ್ತೆ. ಆ ತರ ಮಾಡ್ಕೊಂಡೋಗಿ ತಾಯಿ ಅನ್ನಪೂರ್ಣೇಶ್ವರಿ ಆಂಜನೇಯ ಸ್ವಾಮಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.